ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತಾ? ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಕೇಳಿದ್ದೀರಾ ಅಲ್ವಾ? ಇದನ್ನು ನಮ್ಮದೇ ಆಗಿರೋ ಸ್ಪೆಷಲ್ ಸ್ಟೈಲಲ್ಲಿ ನೋಡೋಣ. ಓಕೆ, ಇವಾಗ ನೀವು ಒಂದು ಇಮ್ಯಾಜಿನ್ ಮಾಡ್ಕೋಬೇಕು. ಏನು ಗೊತ್ತಾ? ಒಂದು 6 ಫೂಟ್ ಎತ್ತರ ಇರುವಂಥ ವ್ಯಕ್ತಿ, ಆಯಿತಾ? ವೆಲ್ ಬಿಲ್ಟ್ ಆಗಿರುವಂಥ ವ್ಯಕ್ತಿ, ವೆಲ್ ಬಿಲ್ಟ್, ಒಂದು 100 kgs. ಓಕೆ, ಫುಲ್ ನೋಡೋದಕ್ಕೆ ನಿಮಗೆ ಒಂದೇ ಒಂದು ಪಂಚ್ ಮಾಡಿದರೆ ನೀವು 1 ಕಿಲೋಮೀಟ್ರ್ ದೂರ ಹಾರೋಗ್ತೀರಾ ಅಂತ ಅಂದ್ಕೊಳ್ಳುವಂಥ ವ್ಯಕ್ತಿ. ಕಣ್ಣು ಮುಚ್ಕೊಂಡೆ ಕೇಳಿಸ್ಕೊತಾ ಇದ್ದೀರಾ? ಮುಂದೆ ಆ ವ್ಯಕ್ತಿ ಎದುರುಗಡೆ, ನಿಮ್ಮ ಎದುರುಗಡೆ ಬಂದು ನಿಂತ್ಕೊಂಡಿದ್ದಾರೆ. ನೀವು ಅವ್ರು ಕಣ್ಣು ಬಿಟ್ಕೊಂಡಿದ್ದಾರೆ, ನೀವು ಕಣ್ಣು ಬಿಟ್ಕೊಂಡೇ ಇದ್ದೀರಾ. ಇವಾಗ ಕಣ್ಣು ಮುಚ್ಕೊಂಡು ಕೇಳ್ತಾ ಇದ್ದೀರಾ ಅಷ್ಟೇ. ನೆಕ್ಸ್ಟಲ್ಲಿ ನೀವು ಅವ್ರಿಗೊಂದು ಪಂಚ್ ಮಾಡ್ತೀರಾ. ಪಂಚ್ ಮಾಡೋದಕ್ಕೆ ಅಂತ ಅವ್ರ ಮೂಗರೆಗೆ ಕೈ ತೊಗೊಂಡು ಹೋಗ್ತೀರಾ. ರೀಚ್ ಆಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನನಗಾಗಲ್ಲ, ಬಟ್ ನಿಮಗಾಗ್ಬೋದು. ಆಗ ಆ ವ್ಯಕ್ತಿ ನೀವು ಕೈ ತೊಗೊಂಡೋಗಿದ್ದೀರಾ ಅಂತ ಅಂದ್ಕೊಂಡೇ ಬಿದ್ದೋಗ್ಬಿಡ್ತಾರೆ. ಅವಾಗ ಹೇಗಿರುತ್ತೆ ಹೇಳಿ ನಿಮ್ಮ ಎಕ್ಸ್ಪ್ರೆಷನ್ನು? ಏನ್ರಿ ಇಷ್ಟು ಎತ್ತರದವನು, ಇಷ್ಟು ಸರಿಯಾಗಿರೋನು, ವೆಲ್ ಬಿಲ್ಟ್ ಆಗಿರೋರು ಒಂದು ಹೊಡೆದ್ರೆ ನಾನು 1 ಕಿಲೋಮೀಟ್ರ್ ದೂರ ಹೋಗಿ ಬೀಳುವಂಥ ವ್ಯಕ್ತಿ ನಾನು ಕೈ ಎತ್ತಿದ ತಕ್ಷಣ ಹೆದರ್ಕೊಂಡು ಬಿದ್ದೋಗ್ಬಿಟ್ರಾ? ಏನಾಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವ ನಿಮಗೆ? ಕಣ್ಬಿಡ್ರಿ. ಓಕೆ, ಯಾರಿಗೂ ಹೊಡಿಯೋಕೆ ಹೇಳ್ಬಿಡಿ, ನಾನು ಯಾರಿಗೂ ಹೊಡೆದಿಲ್ಲ, ಕೈ ಎತ್ತಕ್ಕೆ ಹೋಗ್ಬಿಡಿ, ಅದು ಸುಮ್ಮನೆ ಸ್ಟೋರಿ ಅಷ್ಟೇ, ಬಿಟ್ಬಿಡಿ. ಇವಾಗ ಮ್ಯಾಟ್ರ್ ಹೇಳ್ತೀನಿ ಕೇಳಿ. ನಾನು ಗ್ರೀನ್ ಚಿಲ್ಲಿ ತೊಗೊಂಬಂದೆ, ಇದೇ ಥರ ಫುಲ್ ವೆಲ್ ಬಿಲ್ಟ್ ಗ್ರೀನ್ ಚಿಲ್ಲಿ. ನೋಡೋದಕ್ಕೆ ಗ್ರೀನ್ ಅಂದರೆ ವೆರಿ ಥಿಕ್ ಗ್ರೀನ್ ಆಗಿದೆ, ವೆರಿ ಲಾಂಗ್ ಆಗಿದೆ, ವೆರಿ ಸ್ಟ್ರಾಂಗ್ ಆಗಿದೆ. ಚಟ್ನಿ ಮಾಡಿದ್ದಾಯಿತು. ಮಾಡ್ತಾ ಇರೋದು ಚಟ್ನಿ ಬರೀ 3 ಜನಕ್ಕೆ 3 ಗ್ರೀನ್ ಚಿಲ್ಲಿ ಹಾಕಿದ್ರೂ ಖಾರನೇ ಬರ್ತಾಯಿಲ್ಲ. ನನಗೂ ಇದೇ ಥರ ಫೀಲ್ ಆಯಿತು. ನಾನು ಪಂಚ್ ಮಾಡೋದಕ್ಕೆ ಅಂತ ಗ್ರೀನ್ ಚಿಲ್ಲಿಗೆ ಹೋದೆ, ಆಮೇಲೆ ಬೇಡ ಬಿಡು ಅಂತ ಬಿಟ್ಬಿಟ್ಟೆ. ಓಕೆನಾ? ಸೊ ನಿಮಗೆ ಎಲ್ಲ ಕಣ್ಣಿಗೆ ಕಾಣ್ತಾ ಇರೋದು ನಿಜ ಆಗಿರಲ್ಲ, ಫುಲ್ ಮೋಸ ಆಗ್ತಾ ಇರುತ್ತೆ ಅಂತ. ಡೋಂಟ್ ಬುಕ್ಕು ಕವರು ಏನೂ ಬೇಡ, ಜಡ್ಜೇ ಮಾಡಿಬಿಡಿ, ಎಲ್ಲ ಉಲ್ಟನೇ. ಆಯಿತಾ? ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಮೊನ್ನೆ ಬಾದಾಮಿ ತೊಗೊಂಬರೋದಕ್ಕೆ ಹೋಗಿದ್ವಿ. ನನ್ನ ಮಗ ಇದ್ದಾನಲ್ಲ, ಅವನಿಗೆ ಅಫ್ಕೋರ್ಸ್ ಹೊರಗಡೆಯಿಂದ ಯಾವ್ದು ತುಂಬ ಡೆಕೋರೇಟಿವ್ ಆಗಿದೆಯೋ ಅದು ಒಳಗಡೆನೂ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್. ಸೊ ತೊಗೊಳೋದಕ್ಕೆ ಹೋದ್ವಿ. ಸೇಮ್ ಕ್ವಾಲಿಟಿ, ಸೇಮ್ ಸೈಜಲ್ಲಿರೋ ಬಾದಾಮಿ, ಆದರೆ ಒಂದ್ರದ್ದು ಕವರ್ ಚೆನ್ನಾಗಿದೆ, ಅದಕ್ಕೆ 20 ರೂಪೀಸ್ ಎಕ್ಸ್ಟ್ರಾ. ಒಂದ್ರದ್ದು ಕವರ್ ಏನು ನಾರ್ಮಲ್ ಆಗಿದೆ, ಅದಕ್ಕೆ 20 ರೂಪೀಸ್ ಕಡಿಮೆ. ಆಯಿತಾ? ನನ್ನ ಮಗನಿಗೆ ಚೆನ್ನಾಗಿರೋ ಕವರ್ಗೆ 20 ರೂಪೀಸ್ ಕೊಡಬೇಕು, ಅದನ್ನೇ ತೊಗೊಬರ್ಬೇಕಂತ ತುಂಬ ಆಸೆ ಆಯಿತು. ನನ್ನ ಹತ್ರ ವಾದ ಮಾಡೋದಕ್ಕೆ ಶುರು ಮಾಡಿದೆ. ಅವಾಗ ನಾನು ಅವ್ನಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಯ್ತು. ಸೇಮ್ ಕ್ವಾಲಿಟಿ, ಏನು ಡಿಫ್ರೆನ್ಸ್ ಇಲ್ಲ, ಎಲ್ಲ ಸೇಮ್ ಇರುವಾಗ ಈ ಪ್ಲಾಸ್ಟಿಕ್ ಕವರ್ಗೆ ಯಾಕೆ 20 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಅಂತ ಕೇಳಿದೆ. ಇದು ತುಂಬ ಚೆನ್ನಾಗಿದೆ ಅಂದ. ಕರೆಕ್ಟ್, ತುಂಬ ಚೆನ್ನಾಗಿರೋದನ್ನು ಇವಾಗ ಮನೆಗೆ ತೊಗೊಂಡು ಹೋದ ತಕ್ಷಣ ಹಾಗೆ ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡಿಬಿಟ್ಟು ಮನೇಲಿರೋ ಗ್ಲಾಸ್ ಬಾಕ್ಸ್ಗೆ ಹಾಕಿಟ್ಕೊಂಡ್ಬಿಟ್ರೆ ಪ್ಲಾಸ್ಟಿಕ್ ಕವರ್ ಹೋಗೋದು ಅದೇ ಡಸ್ಟ್ಬಿನ್ಗೆ. ಏನೂ ಡಿಫ್ರೆನ್ಸ್ ಇಲ್ಲ. 20 ರೂಪಾಯಿ ಕೊಟ್ಟಿರೋದು ಯಾಕೆ? ಪ್ಲಾಸ್ಟಿಕ್ ಕವರ್ನ ತೊಗೊಂಡೋಗಿ ಕತ್ತರಿಸಿ ಡಸ್ಟ್ಬಿನ್ಗೆ ಹಾಕೋದಿಕ್ಕ ಎಕ್ಸ್ಟ್ರಾ? ವೇಸ್ಟ್ ತಾನೇ. ನೆಕ್ಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ? ನೀವೆಲ್ಲ ಪಬ್ಲಿಕ್ ಪ್ಲೇಸಲ್ಲಿ ಹೋಗಿ ಕೂತ್ಕೊಂಡಿರ್ತೀರ, ನಿಮ್ಮನ್ನು ಯಾರೋ ಬಂದು ಮಾತಾಡಿಸ್ತಾರೆ ಅಂತ ಇಟ್ಕೊಳ್ಳಿ. ನೋಡೋದಕ್ಕೆ ತುಂಬ ಸಿಂಪಲ್ ಆಗಿದ್ದಾರೆ, ಸೈಕಲ್ ತೊಗೊಂಬಂದು ನಿಲ್ಲಿಸಿದ್ರು, ತುಂಬ ಸಿಂಪಲ್ ಆಗಿರೋ ಒಂದು ಕಾಟನ್ನಿನ ಬ್ಯಾಗನ್ನು ಹಾಕ್ಕೊಂಡ್ಬಂದಿದ್ದಾರೆ, ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಫುಲ್ ಕಾಟನ್ ಬಟ್ಟೆನಲ್ಲಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಸಿಂಪಲ್ಲಾಗಿ ಕನ್ನಡದಲ್ಲಿ, ಯಾವುದೇ ಭಾಷೆಯಲ್ಲಿ ವೆರಿ ಸಿಂಪಲ್ಲಾಗಿ, ತುಂಬ ಹಂಬಲ್ಲಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಂದ ಮಾತ್ರಕ್ಕೆ ಅವ್ರಿಗೇನೋ ಗೊತ್ತಿಲ್ಲ, ಅವ್ರು ಏನೂ ತಿಳ್ಕೊಂಡಿಲ್ಲ, ಇಲ್ಲ ದುಡ್ಡಿಲ್ಲದೆ ಇರೋರು ಸೈಕಲಲ್ಲಿ ಬಂದರು, ಈ ಥರ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಯಾಕೆ ಗೊತ್ತಾ? ಏನಾಯಿತು, ನಾನು ನನ್ನ ಮಗ ವಾಕಿಂಗ್ ಹೋಗ್ತಾಯಿದ್ವಿ. ಒಂದು ಅಜ್ಜ ತಾತ ಡೈಲಿ ನೋಡ್ತಿದ್ವಿ. ಸುಮ್ಮನೆ ಹೋಗೋರು ಸೈಲೆಂಟಾಗಿ, ಸುಮ್ಮನೆ ಹೋಗೋರು ಸೈಲೆಂಟಾಗಿ, ಒಂದು ಸ್ಮೈಲು ಮಾಡಿಬಿಟ್ಟು ಹೋಗೋರು ಅವಾಗವಾಗ. ಇವನು ತುಂಬ ಮಾತಾಡ್ತಾನಲ್ಲ ರಸ್ತೆ ಮೇಲೆಲ್ಲ, ಸೈಲೆಂಟಾಗಿರೋ ರಸ್ತೆಯಲ್ಲಿ ಒಂದೇ ಅಂತ ಕೂಗ್ತಾ ಇರ್ತಾನೆ. ಸೊ ಅವ್ರು ಒಂದು ಸ್ಮೈಲ್ ಮಾಡಿಬಿಟ್ಟು ಹೋಗೋರು. ಆಮೇಲೆ ಏನಾಯಿತು, ಅವ್ರು ಸೈಕಲ್ ಯಾಕೆ ತೊಗೊಂಡು ಹೋಗ್ತಾರೆ, ಯಾಕೆ ಕಾರಲ್ಲಿ ಹೋಗಲ್ಲ ಅಂತೆಲ್ಲ ನನ್ನ ಮಗನ ಪ್ರಶ್ನೆ ಬರುತ್ತೆ. ಆಮೇಲೆ ಅವ್ರು ತೊಗೊಂಡು ಹೋಗ್ತಾ ಇರೋ ಸೈಕಲಿನ ಬ್ರ್ಯಾಂಡು, ಅದ್ರ ಪ್ರೈಸು ಎಲ್ಲ ನನ್ನ ಮಗನಿಗೆ ತೋರಿಸಿದ್ಮೇಲೆ, ಓಕೆ ಬಿಡಮ್ಮ, ಕಾರ್ಗೂ ಸೈಕಲ್ಗೂ ತುಂಬ ಡಿಫ್ರೆನ್ಸ್ ಇಲ್ಲ, ಅವ್ರು ಸೈಕಲಲ್ಲಿ ಹೋದರೂ ಪರವಾಗಿಲ್ಲ ಅಂತ ಅನ್ಬೇಕಾಯ್ತು. ಸೊ ಕಾರಲ್ಲಿ ಹೋಗಲಿ, ಬೈಕಲ್ಲಿ ಹೋಗಲಿ, 4 ವೀಲ್ ಇರಲಿ, 2 ವೀಲ್ ಇರಲಿ, ಇಲ್ಲ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಏನು ಹಂಗೆಲ್ಲ ಡಿಫ್ರೆನ್ಸ್ ಇರಲ್ಲ. ಕೆಲವೊಬ್ರು ಹೆಂಗಿರ್ತಾರೆ ಅಂದರೆ, ಏನೂ ಇಲ್ದಿರ ನಾನು ಏನೋ ಅಂತ ತೋರಿಸ್ಕೊತಾ ಇರ್ತಾರೆ. ಇನ್ನು ಕೆಲವೊಬ್ರು ಹೆಂಗಿರ್ತಾರೆ ಅಂದರೆ, ಎಲ್ಲನೂ ಇರುತ್ತೆ, ತೋರಿಸ್ಕೊಳಕ್ಕೆ ಹೋಗಲ್ಲ. ನಿಮಗೆ ಗೊತ್ತಾದರೆ ನೀವಾಗಿ ಗೊತ್ತು ಮಾಡ್ಕೋಬೇಕಷ್ಟೇ, ಅವರಾಗಿ ಹೇಳ್ಕೊಳಕ್ಕೆ ಹೋಗಲ್ಲ. ಆದ್ದರಿಂದ ಖಂಡಿತ ಡಿಫ್ರೆನ್ಸ್ ಇರುತ್ತೆ. ಇನ್ನೊಂದು ನಿಮಗೆ ಕತೆ ಗೊತ್ತಲ್ಲ,
ಏನು ಹೇಳಿ, ಅದೇ ತುಂಬಿದ ಕೊಡ ತುಳುಕುವುದಿಲ್ಲ ಅಂತೆಲ್ಲ ಹೇಳ್ತಿದ್ರಲ್ಲ. ಈ ಕೊಡ ಎಲ್ಲ ತೊಗೊಬಂದು ನನ್ನ ಮಗನಿಗೆ ಎಕ್ಸ್ಪೆರಿಮೆಂಟ್ ಮಾಡಿಕೊಡೋಕ್ಕೆ ಇದೆಲ್ಲ ಆಗೋದಿಲ್ಲ ಬಿಡಿ. ಇವಾಗ ಎಲ್ಲಿಂದ ನಾನು ಕೊಡಪ್ಪನ ತೊಗೊಂಬರೋದು, ಹೋಗಲಿ ಬಿಡಿ. ಅದಕ್ಕೆ ವಾಟರ್ ಬಾಟ್ಲ್ ಕಾಮನ್ ಆಗಿ ಸಿಗುತ್ತಲ್ಲ, ಅದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾಯಿತು. ಹಿಂಗೆಪ್ಪ ಅಂದರೆ ಒಂದು ಫುಲ್ ವಾಟರ್ ಬಾಟ್ಲು, ಇನ್ನೊಂದು ಸ್ವಲ್ಪ ಕುಡಿದ ಮೇಲೆ ಇಟ್ಟಿರೋ ವಾಟರ್ ಬಾಟಲು. ಇವೆರಡರಲ್ಲಿ ಈ ಸ್ವಲ್ಪ ಕಡಿಮೆ ಆಗಿರೋ ವಾಟರ್ ಬಾಟ್ಲ್ ಇದೆಯಲ್ಲ, ಅದನ್ನು ನೀವು ಬೈಕಲ್ಲೋ ಕಾರಲ್ಲೋ ಎಲ್ಲೋ ಇಟ್ಕೊಂಡು ನೋಡಿ. ಒಂದು ಸ್ವಲ್ಪ ಗಾಡಿ ಅಲ್ಲಾಡಿದ ತಕ್ಷಣ ಕೊಚ ಮೊಚ ಅಂತ ಸೌಂಡ್ ಆಗ್ತಾಯಿತ್ತಾ? ಸೊ ನನ್ನ ಮಗನೇ ಕೇಳಿಸ್ಕೊ, ಕೊಡಪಾನ ತೊಗೊಂಬರೋಕ್ಕಾಗಲಿಲ್ಲಪ್ಪ, ಅದಕ್ಕೆ ವಾಟರ್ ಬಾಟ್ಲೆಲ್ಲ ನಿನಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ತುಂಬ ಮಾತಾಡೋಕ್ಕೆ ಹೋಗ್ಬೇಡ, ಹಂಗಂದರೆ ನೀನು ಈ ಥರ ಅರ್ಧ ತುಂಬಿರೋ ಬಾಟ್ಲ್ ಥರ ಇರ್ತೀಯ, ಕಡಿಮೆ ಮಾತಾಡು ಅಂತ ಹೇಳಿದ್ದಾಯಿತು. ಆದ್ದರಿಂದ ಇನ್ನು ಮುಂದಾದ್ರೂ ನೀವು ಸುಮ್ಮನೆ ಜನರನ್ನು ನೋಡಿ ಅಥವಾ ಈ ಗ್ರೀನ್ ಚಿಲ್ಲಿ ನೋಡಿಬಿಟ್ಟು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ. ಇನ್ನೂ ಒಂದೇನು ವಿಷಯ ಗೊತ್ತಾ, ನಾನು ನನ್ನ ಮಗ ನೋಡೋದಕ್ಕೆ ಸ್ವಲ್ಪ ಸಣ್ಣಗಿದ್ದೀವಿ ರೀ, ನೋಡಿದ ತಕ್ಷಣ ಸಣ್ಣಗಿದ್ದೀವಿ ಅಂತ ಅನಿಸ್ಬಿಡುತ್ತೆ. ಓಕೆ, ಬಿಟ್ಬಿಡಿ. ಆ ಥರ ನಾನಿವಾಗ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಯಾರಾದರೂ ನನಗೆ ನೀವು ಸಣ್ಣಗಿದೆಯಾ, ನಿನಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನಾನು ಹ್ಞೂ ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ಆದರೆ ನನ್ನ ಮಗನಿಗೆ ಈಗೋ ಹರ್ಟ್ ಆಗಿಬಿಡುತ್ತೆ. ಸೊ ಅವನಿಗೆ ಯಾರಾದರೂ ಹೇಳಿದ ತಕ್ಷಣ ಅವನು ತುಂಬ ಇರಿಟೇಟ್ ಆಗಿ ಬೇಜಾರು ಮಾಡಿಕೊಂಡು ಸಿಟ್ಟಾಗಿ ಎಲ್ಲ ನನ್ನ ಹತ್ರ ಬರ್ತಿದ್ದ. ಅದಕ್ಕೆ ಅವನಿಗೆ ಹೇಳಿದ್ದೀನಿ, ನೋಡು, ನೀನು ನೋಡೋದಕ್ಕೆ ಹೆಂಗಿದ್ರು ನೀನು ಸ್ಟ್ರಾಂಗ್ ಆಗಿದೆಯಾ, ಅದನ್ನು ನಿನ್ನ ಪಾಡಿಗೆ ನೀನು ತಿಳಿದಿಟ್ಕೊಂಬಿಡು. ಸೊ ಜನರಿಗೆ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬೇಡ, ಬಟ್ ನೀನು ಸ್ಟ್ರಾಂಗ್ ಆಗಿದೆಯಾ ಅಂತ ತಿಳ್ಕೊ. ಹಾಗಂದ್ರೆ ಏನು ಅಂತ ಕೇಳೋದ. ಆಮೇಲೆ ಅವಾಗ ಎಕ್ಸ್ಪ್ಲೈನ್ ಮಾಡೋದು, ಏನು ಗೊತ್ತಾ, ಕೆಲವೊಬ್ಬರು ಜನ ನೋಡೋದಕ್ಕೆ ಹೆಂಗಿರ್ತಾರೆ, ಅದೇ ಇವಾಗಷ್ಟೇ ಹೇಳಿದ್ನಲ್ಲ ವೆಲ್ ಬಿಲ್ಟ್ ಆಗಿರ್ತಾರೆ ಅಂತ. ಎಕ್ಸಾಕ್ಟ್ಲಿ, ನೋಡೋದಕ್ಕೆ ಫುಲ್ಲು ವೆಲ್ ಬಿಲ್ಟ್ ಆಗಿರ್ತಾರೆ. ಆದರೆ ಹಾಸ್ಪಿಟ್ಲಿಗೆ 1 ಮಂತಲ್ಲಿ 4 ಸಲ ಹೋಗ್ತಾ ಇರ್ತಾರೆ. ಇಮ್ಯುನಿಟಿನೇ ಇರಲ್ಲ. ಒಂದು ಸಲ ಥಂಡಿ ಅಂತ, ಒಂದು ಸಲ ಕೋಲ್ಡು ಅಂತ, ಒಂದು ಸಲ ಜ್ವರ ಅಂತ, ಒಂದು ಸಲ ಇನ್ನೊಂದೇನೋ ಅಂತ, ಅಂತೂ ಮುಗಿಯೋದೇ ಇಲ್ಲ. ಈಗ ಆ ಸೈಜ್ಗೂ ಆ ಇಮ್ಯುನಿಟಿಗೂ ಏನಾದರೂ ಬಂತೇನ್ರಿ ಕಾಂಬಿನೇಷನು? ಬರಲಿಲ್ಲ ಬಿಡಿ. ಆದರೆ ನಾವಿಬ್ಬರು ಈ ಥರ ಏನು ಮಾಡೋಕ್ಕೋಗಲ್ಲ. ಆದ್ದರಿಂದ ನಾವು ಇರೋದರಲ್ಲಿ ನೋಡೋದಕ್ಕೆ ಸಣ್ಣಗಿದ್ರು ಹೆಲ್ದಿ ಆಗಿದ್ದೀವಿ ಅಂತಲೇ ಅಂದ್ಕೊಂಡು ಡಿಕ್ಲೇರ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ನಮ್ಮ ಇಮ್ಯುನಿಟಿ ಚೆನ್ನಾಗಿದೆ ಅಂದಮೇಲೆ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ ಅಲ್ವಲ್ಲ. ಸೊ ಆದ್ದರಿಂದ ನೋಡೋದಕ್ಕೆ ಜನ ಹೆಂಗಾದ್ರೆ ಇರಲಿ, ಯಾವ ಥರನಾದರೂ ಬಟ್ಟೆ ಹಾಕ್ಕೊಂಡಿರಲಿ, ಹೆಂಗಾದ್ರೂ ಮಾತಾಡ್ತಾ ಇರಲಿ, ಸಿಂಪಲ್ಲಾಗಿರಲಿ, ಹಿಂಗಾದರೂ ಇರಲಿ, ನೀವು ಅವ್ರ ಹತ್ರ ಮಾತಾಡಿ ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರು ಯಾವ ರೀತಿ ಭಾಷೆ ಬಳಸ್ತಾರೆ, ಹೆಂಗೆ ಮಾಡ್ತಾರೆ ಅಂತ ಎಲ್ಲ ಗೊತ್ತಾಗೋವರೆಗೂ ಸುಮ್ಮನೆ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ನಾನು ತಂದಿರೋ ಗ್ರೀನ್ ಚಿಲ್ಲಿ ಥರ ಆಗಿಬಿಡುತ್ತೆ. ಕೆಲವೊಂದು ಖಾರನೇ ಇರಲ್ಲ, ಇನ್ನು ಕೆಲವೊಂದು ಒಂದೇ ಒಂದು ಮೆಣಸಲ್ಲಿ ಹಾಗೆ ಬಾಯಿ ಕಣ್ಣು ಮೂಗಲ್ಲೆಲ್ಲ ನೀರು ಬರೋಷ್ಟು ಖಾರ ಇದ್ಬಿಡುತ್ತೆ. ಸೊ ಬಿ ಕೇರ್ಫುಲ್, ಎಟ್ ದ ಸೇಮ್ ಟೈಮ್ ಬಿ ಹಂಬಲ್. ಓಕೆ.